ನಿಮ್ಮಮ್ಮ. ಏನು ಕೇಳು? ಹಲೋ ಅಳಿಯಂದ್ರೆ, ನೀವು ನಿಮ್ಮ ಅಮ್ಮಂದ್ರು ನಮ್ಮ ಮನೆಗೆ ಬಂದು ನನ್ನನ್ನು ಎಂಥ ಇಕ್ಕಟ್ಟಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದೀರಲ್ವಾ? ಏನಾಯಿತು? ನಿಮ್ಮ ಮೇಲಿನ ಕೋಪಕ್ಕೆ ನಿಮ್ಮ ಚಿಕ್ಕಪ್ಪ ರವಿನ ಕೆಲಸದಿಂದ ತೆಗೆದುಹಾಕ್ಬಿಟ್ರಂತೆ. ನೀವು ನಿಮ್ಮ ಚಿಕ್ಕಪ್ಪ ಏನಾದರೂ ದ್ವೇಷ ಕಟ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ, ಆದರೆ ಅದರಲ್ಲಿ ನನ್ನ ಮಗನ ಸಿಕ್ಕಾಕ್ಸೋದು ಯಾವ ನ್ಯಾಯ ಹೇಳಿ? ಅಷ್ಟು ಸಾಲದು ಅಂತ ನಿಮ್ಮ ಚಿಕ್ಕಪ್ಪ ಅವನ್ನ ಹೊಡೆದು ಕಳಿಸಿದಾರಂತೆ. ಹೆತ್ತ ತಾಯಿ ನಾನು, ಇಷ್ಟು ವರ್ಷದಲ್ಲಿ ನಾನೇ ನನ್ನ ಮಗನ ಮೇಲೆ ಒಂದ್ಸಲನೂ ಕೈ ಮಾಡಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಹೊಡೆಯೋದಕ್ಕೆ ಯಾವ ಅಧಿಕಾರ ಇದೆ ಹೇಳಿ? ಇದನ್ನೆಲ್ಲ ನಿಮಗೆ ಯಾರು ಹೇಳಿದ್ರು? ನೀವು ಹೇಳಲಿಲ್ಲ ಅಂದರೆ ನನಗಿದೆಲ್ಲ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ರಾ? ಅಲ್ಲಲ್ಲ, ಹೇಳಬಾರ್ದು ಅಂತಲ್ಲ, ಗೊತ್ತಾದರೆ ನಾನು ಕೂಗಾಡ್ತೀನಿ ಅಂತ ಮುಚ್ಚಿಟ್ಬಿಟ್ರಿ ಅಲ್ಲ. ಹೆತ್ ಕರ್ಳಿನ ಸಂಕಟ ನಿಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ನಿಮಗೆ ನಿಮ್ಮ ಅಮ್ಮಂದ್ರು ಕಷ್ಟ ಕಣ್ಣೀರು ಮಾತ್ರ ತಾನೇ ಅರ್ಥ ಆಗೋದು. ಹೇಗೋ ಇಷ್ಟು ದಿನ ನನ್ನ ಮಗ ದುಡಿತಾ ಇದ್ದಾನೆ, ಅಂಬ್ಲಿನೋ ಗಂಜಿನೋ ತಂದು ಹಾಕ್ತಾನೆ ಅನ್ನೋ ನಂಬಿಕೆನಲ್ಲಿ ಜೀವನ ಮಾಡ್ತಿದ್ವಿ. ಈಗ ನೀವೆಲ್ಲ ನಮ್ಮನೆಗೆ ಬಂದು ಅದಕ್ಕೂ ಕಲ್ಲು ಹಾಕ್ಬಿಟ್ರಿ. ಈಗ ನಿಮಗೆ ನ್ಯಾಯನ ಹೇಳಿ? ನೋಡಿ, ನನ್ನ ಮಗನಿಗೆ ಕೆಲಸ ಹೋಗೋದಕ್ಕೆ ನೀವೇ ಕಾರಣ, ಆದ್ರೆ ಜವಾಬ್ದಾರಿನೂ ನೀವೇ ತಗೋಬೇಕು. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಮನೆನ ತೂಗಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದೇ. ಹೇಗೂ ಗಂಡ ಹೆಂಡತಿ ಇಬ್ರಿಗೂ ಹೊಸ ಕೆಲಸ ಸಿಕ್ಕಿದ್ಯಲ್ವಾ, ಕಷ್ಟ ಏನು ಆಗಲ್ಲ ಬಿಡಿ. ಆಮೇಲೆ ಸಣ್ಣ ಪುಟ್ಟ ಕಾರಣ ಏನೋ ಸಿಕ್ತು ಅಂತ ಈಗ ಸಿಕ್ಕಿರೋ ಕೆಲಸನೂ ಬಿಟ್ಬಿಡ್ಬೇಡಿಯಪ್ಪ, ಕಷ್ಟ ಆಗುತ್ತೆ. ನಿಮ್ಮ ದಮ್ಮಯ್ಯ ಅಂತೀನಿ. ಏನಂತೆ ಶ್ರೀ? ಹೇಳಿ ಸುನಂದಮ್ಮ. ನೀವು ಹೇಳ್ದಾಗೆ ಶ್ರೀನಿಧಿಗೆ ಫೋನ್ ಮಾಡಿದ್ದೆ. ನೀವು ಹೇಳ್ಕೊಟ್ಟಾಗೆ ಪಿನ್ ಟು ಪಿನ್ ಹೇಳಿದ್ದೀನಿ. ಹೇಗಿತ್ತು ರಿಯಾಕ್ಷನು? ಪಾಪ ಮಾತೇ ಆಡಲಿಲ್ಲ ಮನುಷ್ಯ, ಆದರೂ ತುಂಬ ಹೆದರ್ಬಿಟ್ಟಿದ್ದಾನೆ. ನಾನು ಹಾಕಿರೋ ಒತ್ತಡಕ್ಕೆ ಇನ್ನು ನಿಮ್ಮ ಕೆಲಸನ ಬಿಟ್ಟು ಬರೋ ಧೈರ್ಯ ಮಾಡೋದೇ ಇಲ್ಲ ಬಿಡಿ. ಥ್ಯಾಂಕ್ ಯು. ಹೊಗಳಿಕೆ ಬರೀ ಮಾತಲ್ಲಿ ಹೇಳಿದ್ರೆ ನನಗೆ ತಲುಪಲ್ಲ. ಚೆನ್ಕೇಶನ್ ನನ್ನ ಹತ್ರ ಕಳಿಸಿ. ಥ್ಯಾಂಕ್ಸ್. ನಿಮ್ಮಮ್ಮ ಮಾತಾಡೋದ ರೀತಿ ಇವತ್ತು ಸಾಫ್ಟ್ ಆಗಿತ್ತು, ಆದರೆ ನಾವೇ ಕೆಲಸನ ಬಿಡಲೇಬಾರ್ದು ಅಂತ ಇಂಡೈರೆಕ್ಟಾಗಿ ಪ್ರೆಷರ್ ಹಾಕ್ತಾಯಿದ್ರು. ಅವ್ರಿಗೆ ಈ ಪರಿಸ್ಥಿತಿ ಹೇಗೆ ಅರ್ಥ ಆಗುತ್ತೋ? ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಶ್ರೀ. ಇಷ್ಟು ದಿನ ರವಿ ನಮಗೋಸ್ಕರ ನಿಮ್ಮ ಚಿಕ್ಕಪ್ಪ ಕೊಡ್ತಿದ್ದ ಟಾರ್ಚನ್ನು ಸಹಿಸ್ಕೊಂಡಿದ್ದ. ಈಗ ನನ್ನ ತಾಯಿ ಒತ್ತಡ ಕಲ್ಲದೆ ಹೋದ್ರು, ನಿಮ್ಮಮ್ಮಂದ್ರ ನೆಮ್ಮದಿಗೋಸ್ಕರನಾದರೂ ನಾವು ಮದನ ಹತ್ರ ಕೆಲಸಕ್ಕೆ ಸೇರ್ಕೊಳ್ಳೋದು ಒಳ್ಳೇದು. ಇದೊಂದು ಕಂಪ್ನಿ ಬಿಟ್ಟು ಬೇರೆ ಯಾವ ಕಂಪ್ನಿಲಾದ್ರೂ ಕೆಲಸ ಮಾಡೋಕ್ಕೆ ಹೇಳೋ, ಮಾಡ್ತೇನೆ. ನಾವೀಗ ಸಿಕ್ಕಾಕೊಂಡಿರೋ ಸಿಚುವೇಶನಲ್ಲಿ ಬೇರೆ ಯಾವ ಕಂಪ್ನಿಯಲ್ಲೂ ಕೆಲಸ ಸಿಗಲ್ಲ ಶ್ರೀ. ಒಂದು ವೇಳೆ ಸಿಕ್ತು ಅಂದರೂ ಅಲ್ಲೂ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಈ ಕಂಪ್ನಿಯಲ್ಲಿ ಮದನ್ ಅವರೇ MD ಅನ್ನೋದು ಒಂದು ಒಪ್ಕೊಂಡ್ಬಿಟ್ರೆ ಮುಗೀತಲ್ವಾ ಶ್ರೀ? ನಿಮ್ಮ ಸ್ವಂತ ಚಿಕ್ಕಪ್ಪನೇ ಮೋಸ ಮಾಡಿದ್ರು, ಅದನ್ನು ಒಪ್ಕೊಂಡು ಸಹಿಸ್ಕೊಂಡು ಹೋಗ್ತಿಲ್ವಾ? ಇದನ್ನೂ ಹಾಗೆ ಒಪ್ಕೊಂಡು ಸಹಿಸ್ಕೊಂಡು ಹೋದ್ರಾಯ್ತು. ಇಲ್ಲಿ ಮದನ್ಗೆ ನಮ್ಮ ಮೇಲೆ ಪರ್ಸನಲ್ ಗ್ರಡ್ಜ್ ಅದ. ನಮ್ಮ ತಪ್ಪೇನಿಲ್ಲ ಅಂದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಾನೆ. ಅವ್ರು ಕಷ್ಟ ಕೊಟ್ರು ಕೆಲಸದ ವಿಷಯದಲ್ಲಿ ತಾನೇ ಕಷ್ಟ ಕೊಡೋದು. ಅವ್ರು ಬೆರಳು ತೋರಿಸ್ದೇ ಇರೋ ಹಾಗೆ ನಾವು ಕೆಲಸ ಮಾಡ್ಕೊಂಡು ಹೋದ್ರಾಯ್ತು. ಹಾಗೇನು ಮಾಡ್ತಾರೆ? ಅದು ನೀನು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ ಜಾನು. ಆ ಮದನ್ ಎಂತ ಅಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದ್ರ ಮುಂದೆ ಮದನ್ ಮೇಲಿರೋ ಕೋಪ ಏನೂ ಅಲ್ಲ ಶ್ರೀ. ನಾವೆಲ್ಲಿ ಕಷ್ಟಪಟ್ಟರೂ ಪರವಾಗಿಲ್ಲ, ಅಮ್ಮಂದ್ರು ಸಂತೋಷವಾಗಿರ್ಬೇಕು. ಅದನ್ನು ಬಿಟ್ಟು ಮದನ್ ವಿರೋಧ ಕಟ್ಕೊಂಡು ನಾವು ಮನೆಗೆ ಹೋದರೆ ಮನೆಗೆ ಹೋಗೋಷ್ಟರಲ್ಲಿ ಪೊಲೀಸವ್ರು ಬಂದಿರ್ತಾರೆ. ಆ ಶಾಕ್ ಅಮ್ಮಂದ್ರು ತಡ್ಕೋತಾರೆ ಅನ್ಕೊಂಡಿದೀಯಾ? ಅದು ಅಲ್ಲದೆ ನಿಮ್ಮಮ್ಮ ನಮ್ಮಮ್ಮಂದ್ರನ್ನ ಹೇಗೆ ನಡೆಸ್ಕೋಬೋದು, ಹೇಗೆ ಹೀಯಾಳಿಸ್ಬೋದು ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊ. ನಿನ್ನ ಹೆಂಡತಿಯಾಗಿ ಒಳ್ಳೆ ಸಜೆಷನ್ ಕೊಡೋದು ನನ್ನ ಧರ್ಮ. ಅದನ್ನು ಮೀರಿ
ಮದನ್ ಕಂಪ್ನಿಯಲ್ಲಿ ಕೆಲಸ ಬೇಡ ಜೈಲಿಗೆ ಹೋಗೋಣ ಅಂದರೆ ಆಗಲೂ ನಾನು ನಿನ್ನ ಜೊತೆನೇ ಹೆಜ್ಜೆ ಇಡ್ತೀನಿ.